ಚಿನ್ನುಮರಿ ರೀ ಬನ್ರಿ ಇಲ್ಲಿ ರೀ. ಚಿನ್ನುಮರಿ ಎಲ್ಲಿದ್ದೀರಿ? ರೀ ವಾಶ್ರೂಮ್ ಅಲ್ಲಿ ಇದ್ದೀನಿ. ವಾಶ್ರೂಮ್ ಅಲ್ಲ, ಯಾಕೆ ಹಂಗೆ ಕಿರ್ಚ್ಕೊಂಡ್ರಿ? ಏನಾದ್ರೂ ನೋಡಿ ಭಯ ಪಟ್ರಾ? ಇಲ್ಲ ರೀ, ವಾಶ್ರೂಮ್ ಬಾಗ್ಲು ತೆಗಿಯಕ್ ಆಗ್ತಿಲ್ಲ, ಲಾಕ್ ಆಗೋಗಿದೆ. ಸ್ವಲ್ಪ ಬಂದ್ ತೆಗೀರಿ ಪ್ಲೀಸ್. ರೀ ಆಗ್ತಾ ಇಲ್ಲ ರೀ, ಬನ್ನಿ ಬೇಗ. ಸ್ವಲ್ಪ ಹಿಂದೆ ನಿಂತ್ಕೊಳ್ಳಿ. ಚಿನ್ನುಮರಿ, ಒಂದ್ ನಿಮಿಷ ಬಂದೆ. ನಾನು ಇದೀನಲ್ಲ, ಟೆನ್ಷನ್ ಮಾಡ್ಕೋಬೇಡಿ. ಬಂದೆ. ಚಿನ್ನುಮರಿ ಹಿಂದೆ ನಿಲ್ಲಿ. ಚಲ್ವಿ, ಅಕ್ಕ ನೀನಿನ್ನೂ ಹೋಗಿಲ್ವಾ? ಇಲ್ಲ, ಅವ್ರು ಹೋಗೋರೆ. ನೀವು ಅಡ್ಗೆಗೆ ತಯಾರಿ ಮಾಡ್ಕತಿದ್ರಲ್ಲ, ಪಾತ್ರೆ ಎಲ್ಲ ತೊಳೆದು ಸ್ವಲ್ಪ ಸಹಾಯ ಮಾಡೋಣ ಅನ್ಕಂಡೆ. ಪರವಾಗಿಲ್ಲ ಚಲ್ವಿ, ನೀನು ಅಂಗಡಿ ಹೋಗಿ ಅಲ್ಲೂ ನೋಡ್ಕೋಬೇಕು, ಮತ್ತೆ ಇಲ್ಲಿ ಮನೆ ಕೆಲಸನೂ ಮಾಡಬೇಕು ಅಂದರೆ ನಿನಗೆ ಕಷ್ಟ ಆಗುತ್ತೆ. ಇದೆಲ್ಲ ನಾನು ದಿನ ಮಾಡೋ ಕೆಲಸಗಳೇ, ನಾನು ಮಾಡ್ಕೋತೀನಿ, ನೀನು ಹೋಗು. ಅಯ್ಯೋ ಇಲ್ಲಕ್ಕ, ಮತ್ತೆ ಬೇರೆ ಭಾವನ ಅಕ್ಕಂಗೆ ಒಳ್ಳೇದಾಗ್ಲಿ ಅಂತ ದಿನ ದೇವಸ್ಥಾನಕ್ಕೆ ಹೋಗಿ ವ್ರತ ಮಾಡ್ತವ್ರೆ. ನಾನಾದ್ರೂ ನಿಮ್ಮ ಜೊತೆ ಇರಬೇಕಲ್ಲ, ಆಗ್ಲೇ ನಂಗೂ ಸಮಾಧಾನ. ಸಹಾಯ ಮಾಡಬೇಕು ಅನ್ನೋ ಒಳ್ಳೆ ಮನಸ್ಸಿನಿಗಿದೆಯಲ್ಲ, ಅಷ್ಟು ಸಾಕು ಬಿಡು. ಅಲ್ಲಿ ಇಲ್ಲಿ ಎಲ್ಲ ಕಡೆ ನೋಡ್ಕೋಬೇಕು ಅಂದರೆ ನಿನಗೂ ಕಷ್ಟ ಆಗುತ್ತೆ. ನೀನು ಸ್ವಲ್ಪ ನಿನ್ನ ಆರೋಗ್ಯದ ಕಡೆನೂ ಗಮನ ಕೊಡು. ಇದನ್ನೆಲ್ಲ ನಾನು ಮಾಡ್ಕೋತೀನಿ. ಅಯ್ಯೋ ಅಕ್ಕ, ಹಂಗೇನಿಲ್ಲ, ನಾನು ಎಲ್ಲ ಕೆಲಸ ಮಾಡ್ತೀನಿ. ನಿಮ್ಮ ಜೊತೆ ಕೆಲಸ ಮಾಡ್ತಿದ್ರೆ ಎಷ್ಟು ಬೇಗ ಕೆಲಸ ಮುಗೀತದೆ ಅನ್ನೋದೇ ಗೊತ್ತಾಗಲ್ಲ. ಸರಿ, ಹಾಗಿದ್ರೆ ನೀನು ಆ ಕೊತ್ತಂಬರಿ ಸೊಪ್ಪು ಬಿಡಿಸು. ಹೌದು ಅಕ್ಕ, ಏನು ಮಾಡ್ತಿದ್ದೀರಾ? ಏನಿಲ್ಲ, ಮಾಮೂಲಿ ಅನ್ನ ಸಾರು ಜೊತೆಗೆ ಪೂರಿ ಸಾಗು ಮಾಡೋಣ ಅಂದ್ಕೊಂಡಿದ್ದೀನಿ. ಪೂರಿನಾ? ಹಂಗಾದ್ರೆ ಇವತ್ತು ವೆಂಕಿ ಫುಲ್ ಖುಷಿ ಆಗ್ಬಿಡ್ತಾರೆ. ಯಾಕೆ? ಯಾಕಂದ್ರೆ ವೆಂಕಿಗೆ ಪೂರಿ ಅಂದ್ರೆ ಶಾನೆ ಇಷ್ಟ. ಇವತ್ತೊಂದೆರಡು ಜಾಸ್ತಿನೇ ತಿಂತಾರೆ, ನೋಡ್ತಾ ಇರಿ. ಬೆಂಕಿಗೇನೋ ಪೂರಿ ಅಂದರೆ ಇಷ್ಟ, ಆದರೆ ನಮ್ಮನೇಲಿ ಇನ್ನೊಂದು ಇದೆಯಲ್ಲ, ಅದಕ್ಕೆ ಪೂರಿ ಅಂದರೆ ಭಾಳ ಕಷ್ಟ. ಹೌದಾ? ಯಾರಿಗೆ? ಅದೇ ಬೇಬಿ. ಏನು ನನ್ನ ಬಗ್ಗೆನೇ ಮಾತಾಡ್ತಿರೋ ಹಾಗಿತ್ತು? ಏನು ಸಮಾಚಾರ? ಇಲ್ಲಪ್ಪ, ನಾವ್ಯಾಕೆ ನಿನ್ನ ಬಗ್ಗೆ ಮಾತಾಡ್ಕೊಳ್ಳೋಣ. ನಾವು ಪೂರಿ ಸಾಗು ಬಗ್ಗೆ ಮಾತಾಡ್ತಾ ಇದ್ವಿ. ನಿನಗೆ ಪೂರಿ ಅಂದರೆ ಇಷ್ಟ ಆಗಲ್ಲ ಅಂತ ಹೇಳ್ತಾ ಇದ್ದೆ. ಮಧ್ಯಾಹ್ನ ಊಟಕ್ಕೆ ಪೂರಿ ಸಾಗು ಮಾಡ್ತಾರ? ಅದು ತುಂಬ ಆಯಿಲ್ ಫುಡ್ಡು, ಹೆಲ್ತ್ಗೆ ಒಳ್ಳೇದಲ್ಲ. ನಿನ್ನ ಮಾತು ಕಟ್ಕೊಂಡ್ರೆ ನಾವು 365 ದಿವಸನೂ ಸೊಪ್ಪು ಸದೇ ತಿನ್ಕೊಂಡು ಇರಬೇಕಾಗತ್ತೆ. ಆ ಸೊಪ್ಪು ಸದೆ ಹೆಲ್ತ್ ಬೆನಿಫಿಟ್ಸ್ ಎಲ್ಲ ನಿಮ್ಮಂಥವ್ರಿಗೆಲ್ಲ ಎಲ್ಲ ಅರ್ಥ ಆಗ್ಬೇಕು ಹೇಳಿ. ಹೌದಮ್ಮ, ನಮಗೇನೂ ಅರ್ಥ ಆಗಲ್ಲ, ಎಲ್ಲ ನಿನಗೆ ಮಾತ್ರ ಗೊತ್ತಿರುತ್ತೆ. ಅಲ್ಲ, ನಿಮ್ಮ ಪ್ರಾಬ್ಲಮ್ ಏನು? ನಾನು ಬಂದ ಜಗಳ ಶುರು ಮಾಡ್ಕೊಳ್ತೀರಾ? ಜಗಳ ಮಾಡಲಿಲ್ಲ ಅಂದ್ರೆ ನಿಮ್ಗೆ ಸಮಾಧಾನನೇ ಇರಲ್ಲ ಅಲ್ವಾ? ಅಯ್ಯಯ್ಯಯ್ಯ, ನಾನೆಲ್ಲಮ್ಮ ಜಗಳ ಮಾಡಿದೆ? ನನ್ನ ಪಾಡಿಗೆ ನಾನು ಅಡುಗೆ ತಯಾರಿ ಮಾಡ್ಕೋತಾ ಇದ್ದೀನಿ. ಅಲ್ಲಿಂದ ಇಲ್ಲಿವರೆಗೂ ಬಂದು ಜಗಳ ಆಡ್ತಿರೋದು ನೀನು ತಾನೇ? ಇದೇ ವಿಚಾರಕ್ಕೆ ನಾನು ಅಡುಗೆ ಮನೆಗೆ ಬರಲ್ಲ ಅಂತ ಹೇಳೋದು. ನಿಮ್ದಿಯಾಗಿ ಕಾಫಿ ಮಾಡ್ಕೊಂಡು ಕುಡ್ಕೊಂಡು ಹೋಗೋಣ ಅಂತ ಅನ್ಕೊಂಡೆ. ಈ ಮನೇಲಿ ಅದಕ್ಕೂ ಕೇಳ್ಕೊಂಬಂದಿಲ್ಲ. ಏನೋ ಒಂದು ರಾಮಾಯಣ ಇದ್ದೇ ಇರತ್ತಲ್ಲ ನಿಮ್ದು. ಛೇ, ಮಹಾರಾಣಿಯವರು ಕಾಫಿ ಕುಡಿಯೋಕೆ ಬಂದಿದ್ರಂತೆ. ಏನು ಗೊತ್ತಾ ಚಲ್ವಿ, ಅವಳು ಅಡುಗೆ ಮನೆಗೆ ಬರೆದಿರೋದೇ ಒಳ್ಳೇದಾಯ್ತು. ಒಂದ್ಸಲ ಬಂದು ಇಡೀ ಅಡುಗೆ ಮನೆಯೆಲ್ಲ ಗುಡಿಸಿ ಗುಂಡಾಂತರ ಮಾಡಿಬಿಟ್ಟಿದ್ಲು. ಆಮೇಲೆ ಅದನ್ನು ನಾನೇ ಸರಿ ಮಾಡ್ಕೋಬೇಕು. ಸದ್ಯ ಹೋದ್ಲು. ಸರ್ ನಮಸ್ಕಾರ ಸರ್.
ಸದ್ಯ ವಿಷಯ ಯಾರಿಗೂ ಹೇಳಿಲ್ಲ ತಾನೆ? ಸದ್ಯಕ್ಕೆ ಸಿದ್ದುಗೆ ಹೇಳಿದ್ದೀನಿ ಅಷ್ಟೇ. ಯಾಕೆ ಸರ್, ಯಾಕೆ ಹೀಗೆ ಮಾಡಿದ್ರಿ? ಯಾಕೆ ಸರ್ ಸಿದ್ದುಗೆ ಹೇಳಕ್ಕೆ ಹೋದ್ರಿ? ಇವಾಗ ಅವನಿಗೆ ಗೊತ್ತಾಯ್ತು, ಆಮೇಲೆ ನನ್ನ ಹೆಂಡತಿ ಗೊತ್ತಾಗತ್ತೆ. ನನ್ನ ಕತೆ ನಿನ್ನನ್ನು ನಂಬ್ಕೊಂಡ್ರೆ ನಾನು ಮಶಾಣಕ್ಕೆ ಹೋದ್ರು ನೀನು ದುಡ್ಡು ಕೊಡೋದಿಲ್ಲ ಅನ್ನೋದು ಕನ್ಫರ್ಮ್ ಆಗಿ ಹೋಗಿ ಹೇಳಿದ್ದು. ಅಲ್ಲಯ್ಯ, ಹೆಂಡತಿ ಗೊತ್ತಾದ್ರೆ ಮರ್ಯಾದೆ ಹೋಗುತ್ತೆ ಅಂತ ಹೇಳ್ತಾ ಇದೆಯಲ್ಲ, ಅಂತೊಂದು ಸಾಲ ಯಾಕೆ ಮಾಡಬೇಕಾಗಿತ್ತು? ರೀ, ಇಷ್ಟಪಟ್ಟು ಯಾರಿಗೆ ಸಾಲ ಮಾಡ್ತಾರೆ? ಪರಿಸ್ಥಿತಿ ಹಾಗೆ ಮಾಡಿರತ್ತೆ. ಅದನ್ನು ಬಂಡವಾಳವಾಗಿ ಇಟ್ಕೊಂಡು ನಿಮ್ಮಂಥವ್ರು ನಮ್ಮಂಥವ್ರನ್ನ ಆಟ ಆಡಿಸ್ತೀರಾ. ನೋಡು, ನಿನ್ನ ಮಾತಿಗೆಲ್ಲ ನಾನು ಬೆದರೋದಿಲ್ಲ. ನೀನು ಮರ್ಯಾದೆಯಾಗಿ ನಡ್ಕೊಂಡಿದ್ರೆ ನಾನು ಯಾಕೆ ಈ ಥರ ನಡ್ಕೋತಾ ಇದ್ದೆ? ನೀನು ಕೇಳ್ದಂಗೆಲ್ಲ ಟೈಮ್ ಕೊಟ್ಟೆ, ಆದರೂ ನೀನು ನನ್ನ ಬಡ್ಡಿ ದುಡ್ಡು ಕೊಡದೆ ಆಟ ಆಡಿಸಿದ್ರೆ ನಾನು ಸುಮ್ಮನೆ ಇರಬೇಕಾಗಿತ್ತ? ನೋಡು, ಈಗ ಸಿದ್ದು ಗೊತ್ತಾಗಿದೆ. ಈಗಲೂ ನೀನು ದುಡ್ಡು ಕೊಡಲಿಲ್ಲ ಅಂತ ಹೇಳಿದ್ರೆ ಡೈರೆಕ್ಟಾಗಿ ನಿಮ್ಮ ಮಾವನ ಹತ್ರನೇ ಹೋಗಿ ನಿನ್ನ ಮರ್ಯಾದೆನೆಲ್ಲ ಹರಾಜಾಗ್ತೀನಿ. ಏಯ್, ತೆಗಿಯೋ ಕೈನಾ, ತೆಗಿಯೋ ಕೈನಾ. ದುಡ್ಡು ತಗೊಳ್ಳುವಾಗ ಪುಣ್ಯ ಕೋಟಿ ಥರ ಇದ್ದು ಇವಾಗ ಕಜ್ಜಿ ನಾಯಿ ಥರ ಆಡ್ತಾ ಇದೆಯಾ? ನಿನ್ನ ಬೆದರಿಕೆಗೆಲ್ಲ ನಾನು ಎದುರೋದಿಲ್ಲ. ನಾನು ಮನಸ್ಸು ಮಾಡಿದ್ರೆ ಮಗನೇ ನಿನ್ನ ಕೈ ಕಾಲು ಎತ್ತಿಸ್ಬಿಡ್ತೀನಿ. ಏನೋ ನಮ್ಮ ಜವರೇಗೌಡ್ರಳ್ಳಿ ಅಂತ ನಾನು ನಿನಗೆ ಮರ್ಯಾದೆ ಕೊಟ್ಟು ಮಾತಾಡ್ಸಿದ್ರೆ ನನ್ನ ಕುತ್ತಿಗೆ ಪಟ್ಟಿ ಹಿಡಿತೀಯೋ? ಸರ್ 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 ಸಾರಿ ಸರ್, ದಯವಿಟ್ಟು ಕ್ಷಮಿಸಿ. ಏನೋ ಗೊತ್ತಾಗ್ದಿರಾ, ಸಾರಿ ಸಾರಿ. ಹೇಯ್, ಕೋಪ ನಿನ್ನೊಬ್ಬನಿಗೆ ಅಲ್ಲ, ನನಗೂ ಬರುತ್ತೆ. ಆದ್ರೆ ಅದನ್ನ ಎಲ್ಲಿ ಹೇಗೆ ತೋರಿಸ್ಬೇಕು ಅಂತ ನನಗೆ ಗೊತ್ತಿದೆ. ಏಯ್, ಈಗಲೂ ಹೇಳ್ತಾ ಇದ್ದೀನಿ, ಮರ್ಯಾದೆಯಾಗಿ ನೀನು ದುಡ್ಡು ತಂದು ಕೊಟ್ರೆ ಸರಿ. ಇಲ್ಲ ಅಂತ ಹೇಳಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒದ್ದು ಒಳಗಡೆ ಹಾಕಿಸಿ ನಿನ್ನ ಮರ್ಯಾದೆನ ಹರಾಜು ಹಾಕಿಸ್ತೀನಿ. ಜವರೇಗೌಡ್ರಳ್ಳಿಯ ಈ ಥರ ಮಾಡ್ದ ಅಂತೇಳಿ ಟಿವಿಲಿ ಪೇಪರಲ್ಲಿ ಬರೋಂಗೆ ಮಾಡಿ ನೀನು ಮರ್ಯಾದೆ ಕಳಿತೀನಿ. ಅಯ್ಯೋ ಸರ್ ಸರ್ ಸರ್, ದಯವಿಟ್ಟು ಹಾಗೆ ಮಾಡಿಬಿಡಿ ಸರ್. ನಿಮ್ಮ ತಮ್ಮ ಅಂತೀನಿ ಸರ್, ಪ್ಲೀಸ್ ಸರ್. ಏನೋ ಸಮಸ್ಯೆ ಇತ್ತು, ಅದಕ್ಕೆ ಸ್ವಲ್ಪ ಲೇಟ್ ಆಯಿತು. ನಿಮ್ಮ ದುಡ್ಡು ತಂದು ಕೊಟ್ಬಿಡ್ತೀನಿ ಸರ್, ಮೋಸ ಮಾಡಲ್ಲ ಸರ್, ಪ್ಲೀಸ್ ಸರ್. ಏಯ್, ನಿನ್ನ ಪೌರುಷನ ನನಗೆ ದುಡ್ಡು ಕೊಡೋದ್ರಲ್ಲಿ ತೋರಿಸು. ಅದನ್ನ ಬಿಟ್ಟು ಸುಮ್ಮನೆ ಎಗರಾಡಿದ್ರೆ ಎಲ್ಲಿ ಹೇಗೆ ಕಟ್ ಮಾಡಿಸ್ಬೇಕು ಅಂತ ನನಗೆ ಗೊತ್ತು. ಮರ್ಯಾದೆಯಾಗಿ ದುಡ್ಡು ತಗೊಂಡಿದ್ಯಾ, ಮರ್ಯಾದೆಯಾಗಿ ತಂದು ಕೊಡು. ಇಲ್ಲ ಅಂತ ಹೇಳಿದ್ರೆ ನನ್ನ ದುಡ್ಡನ್ನ ನಾನು ಹೇಗೆ ವಸೂಲಿ ಮಾಡ್ಬೇಕು ಅಂತ ನನಗೆ ಗೊತ್ತು. ಅಲ್ಲ ಸರ್ ಸರ್, ಚಿನ್ನ ಮರಿ, ಹೆದರ್ ಬಿಡಿ, ಬನ್ನಿ. ಬನ್ನಿ, ಕೂತ್ಕೊಳ್ಳಿ. ಇನ್ನೂ ಗಾಬರಿ ಪಡ್ತಾ ಇದ್ದೀರಲ್ಲ, ಯಾಕೆ? ನೋಡಿ, ಡೋರ್ ಓಪನ್ ಮಾಡಿದ್ದಾಯ್ತು, ನಿಮ್ಮ ನಿಲ್ಕರ್ಸ್ ಕೂಸಿದ್ದು ಆಯಿತು. ನಾನು ಇದ್ಮೇಲೆ ನಿಮ್ಗೆ ಯಾಕೆ ಇಷ್ಟೊಂದು ಯೋಚನೆ? ಇವತ್ತು ನೀವು ಮನೇಲೇ ಇದ್ರಿ, ಅದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ಏನಾಗ್ತಿತ್ತು ಹೇಳಿ? ಫೋನ್ ಮಾಡೋಣ ಅಂದರೆ ಅದು ಆಗ್ತಿರ್ಲಿಲ್ಲ. ನೀವು ಇಲ್ಲದೆ ಹೋಗ್ತಿದ್ರೆ ನನ್ನ ಕತೆ ಅಷ್ಟೇ. ಜಾನ್ವಿ ಒಬ್ರೆ, ಯಾಕೆ ಅದನ್ನೆಲ್ಲ ಹಾಗೆ ಯೋಚನೆ ಮಾಡ್ಬೇಕು ನೀವು? ನೋಡಿ, ನಾನು ಇರೋವರೆಗೂ ನಿಮ್ಗೆ ಏನಾಗೋದಕ್ಕೂ ನಾನು ಬಿಡೋದಿಲ್ಲ. ಈಗೇನು ಡೋರ್ ಲಾಕ್ ಪ್ರಾಬ್ಲಮ್ ಆಗಿತ್ತು ಅಷ್ಟೇ ತಾನೇ, ನಾನು ಸರಿ ಮಾಡಿಸ್ತೀನಿ. ಹಾಗಲ್ಲ ರೀ, ಈ ಥರ ಎಲ್ಲ ಆದರೆ ನನಗೆ ತುಂಬ ಭಯ ಆಗೋಗುತ್ತೆ. ಒಂದ್ಸತಿ ಏನಾಗಿತ್ತು ಗೊತ್ತಾ? ಏನಾಗಿತ್ತು? ನಾನು ಕಾಲೇಜಲ್ಲಿದ್ದಾಗ ಇದೇ ಥರ ಲಿಫ್ಟಲ್ಲಿ ನಾನು ಸಿಕ್ಕಾಕೊಂಡ್ಬಿಟ್ಟಿದ್ದೆ. ಲಿಫ್ಟಲ್ಲಿ ಸಿಕ್ಕಾಕೊಂಡಿದ್ರ? ಅದು ನೆನೆಸ್ಕೊಂಡ್ರೆ ನನಗೆ ಇವಾಗಲೂ ಭಯ ಆಗುತ್ತೆ. ಅಂದರೆ ಲಿಫ್ಟಲ್ಲಿ ನೀವು ಒಬ್ಬರೇ ಸಿಕ್ಕಾಕೊಂಡಿದ್ರಾ? ಇಲ್ಲ ಇಲ್ಲ, ನನ್ನ ಫ್ರೆಂಡ್ ಒಬ್ಬ ಇದ್ದ, ಅವನು ಇರೋದಕ್ಕೆ ಸ್ವಲ್ಪ ಕಮ್ಮಿ ಭಯ ಆಯಿತು. ಇಲ್ಲ ಅಂದಿದ್ರೆ ಅಷ್ಟೇ ನನ್ನ ಕತೆ. ಲಿಫ್ಟ್ನಲ್ಲಿ ನಿಮ್ಮ ಫ್ರೆಂಡ್ ಇದ್ದ? ಯಾರವನು? ನನ್ನ ಕಾಲೇಜ್ ಕ್ಲಾಸ್ಮೇಟು ರೀ. ನಿಜ ಹೇಳಬೇಕು ಅಂದರೆ ನನಗಿಂತ ಅವನೇ ಭಯಪಟ್ಟಿದ್ದ. ನಾನು ಅಲ್ಲಿದ್ದೆ ಅಂತ ಮುಖದಲ್ಲಿ ತೋರಿಸ್ಕೊಳ್ತಿರ್ಲಿಲ್ಲ ಅಷ್ಟೇ. ಆ ಸಿಚುವೇಶನಲ್ಲೂ ನಂಗೆ ಒಂದು ಮುಖ ನೋಡಿದ್ರೆ ಒಳಗೊಳಗೆ ನಗು ಬರ್ತಿತ್ತು. ಆಮೇಲೆ ಏನಾಯಿತು? ಆಮೇಲೆ ಏನಿಲ್ಲ, ರಿಪೇರಿ ಮಾಡೋನಿಗೆ ಫೋನ್ ಮಾಡಿ ಕರೆಸ್ದ, ಅವ್ನು ಬಂದು ರಿಪೇರಿ ಮಾಡಿ ಹೋದ. ನಾವು ಆಮೇಲೆ ಹೊರಗೆ ಬಂದ್ವಿ ಅಷ್ಟೇ. ಅಂದರೆ ಅಷ್ಟೊತ್ತು ನೀವಿಬ್ಬರೂ ಲಿಫ್ಟ್ ಒಳಗಡೆನೇ ಇದ್ರಾ? ಅದೇ ಮತ್ತೆ ಏನ್ರಿ ಹೀಗೆ ಕೇಳ್ತಿದ್ದೀರಾ?
ಲಿಫ್ಟ್ ಲಾಕ್ ಆಗಿದ್ದಾಗ ನಾವು ಹೊರಗೆ ಹೇಗೆ ಬರೋಕ್ಕಾಗುತ್ತೆ, ಒಳಗಡೆನೇ ಇದ್ವಿ. ಯಪ್ಪ, ನಂಗೆ ಅದನ್ನೆಲ್ಲ ಮತ್ತೆ ನೆನಪಿಸ್ಬೇಡಿ, ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ನನ್ನ ಚಿನ್ನ ಮರಿ ಜೊತೆ ಅಷ್ಟೊತ್ತು ಆ ಲಿಫ್ಟ್ನಲ್ಲಿ ಇದ್ದವನು ಯಾರು? ಇದ್ಯಾಕೆ ಬಾವ ಫೋನೇ ತೆಗಿತಲ್ವಲ್ಲ? ಬೇಬಿ ಏನಾಯ್ತು? ಯಾಕೆ ಈ ಥರ ಓಡಾಡ್ತಿದ್ಯಾ? ಏನಿಲ್ಲ ಅದು ಸಿದ್ದು ಫೋನ್ ಮಾಡಿದ್ನಾ? ಇಲ್ವಲ್ಲ. ನಿಮ್ಮ ತಂದೆ ಏನಾದ್ರು ಫೋನ್ ಮಾಡಿದ್ರಾ? ಇಲ್ಲ, ಯಾಕೆ? ಏನಿಲ್ಲ, ಅದು ಅಲ್ಲಿ ಇದು ಮದುವೆ ತಯಾರಿಯಲ್ಲಿ ನಡೀತಾ ಇದೆಯಲ್ಲ, ಏನಾದರೂ ಹೆಲ್ಪ್ ಬೇಕಾಗುತ್ತೇನೋ ಅಂತ ಫೋನ್ ಮಾಡಿದ್ರ ಅಂತ. ನೀನು ಇಲ್ಲೇ ಇದೆಯಲ್ಲ ಅದಕ್ಕೆ. ಫೋನ್ ಏನ್ ಮಾಡಿಲ್ಲ. ಹರಿ, ಸಿದ್ದು ಮದ್ವೆ ಹತ್ರ ಬರ್ತಿದೆ, ಅವ್ನಿಗೆ ಏನ್ ಗಿಫ್ಟ್ ಕೊಡ್ಬೇಕು ಅಂತ ಇನ್ನ ನಾವು ಡಿಸೈಡೇ ಮಾಡಿಲ್ಲ. ಯಾವಾಗ ಡಿಸೈಡ್ ಮಾಡೋದು, ಯಾವಾಗ ತಗೊಳ್ಳೋದು? ಬಿಡಪ್ಪ, ನಿನಗೆ ಸ್ಟೇಟ್ಮೆಂಟ್ ತಗೊಂಬ ಅಂತ ಹೇಳಿ ಹೇಳಿ ನಂಗೆ ಸಾಕಾಯ್ತು. ಇವತ್ತು ನಾಳೆ ಅಂತ ಆಟ ಆಡಿಸ್ತಾನೆ ಇದ್ದಿಲ್ಲ. ಅದೆಲ್ಲ ತಂದಿದ್ದೀನಿ ಬೇಬಿ, ಏನ್ ಗಿಫ್ಟ್ ಕೊಡ್ಬೇಕು ಅನ್ಸುತ್ತೋ ಅದನ್ನೇ ಕೊಟ್ಬಿಡು. ಹೌದಾ? ಸರಿ, ಅವತ್ತು ಅನ್ಕೊಂಡಿದ್ವಲ್ಲ. ಅಯ್ಯೋ, ಸಿದ್ದುನೇ ಫೋನ್ ಮಾಡ್ತಿದ್ದಾನೆ. ಹಾ, ಹಲೋ, ಹೇಳು ಸಿದ್ದು. ಹಲೋ ಅಕ್ಕ, ಬಾಬಾ ಮನೇಲಿದ್ದಾರೆ? ಇಲ್ಲೇ ಇದ್ದಾರಲ್ಲ, ಯಾಕೆ? ಏನಿಲ್ಲ ಕಣಕ, ನಾನು ಅವ್ರ ನಂಬರ್ಗೆ ಫೋನ್ ಮಾಡಿದ್ದೆ, ಅವ್ರು ಎತ್ತಲಿಲ್ಲ. ಅವ್ರನ್ನ ಹೊಸಿ ಹಾಂ ಅಲ್ಲಿ ಕಳಿಸ್ಕೊಡು, ನಾನು ಅಲ್ಲಿ ಕಾಯ್ತಾ ಇರ್ತೀನಿ. ಯಾಕೆ ಸಿದ್ದು, ಏನಾಯ್ತು? ಅಯ್ಯೋ ಏನಿಲ್ಲ ಕಣಕ, ಮನೆಗೆ ಏನು ಬೇಕೋ ಅದನ್ನೆಲ್ಲ ತಗೋತಿದ್ದೆ. ಬಾವನು ನನ್ನ ಜೊತೆಗಿದ್ದಿದ್ರೆ ಸರೋದದು, ಅದಕ್ಕೆ ಕಳಿಸ್ಕೊಡು. ಆಯ್ತು, ಈಗಲೇ ಕಳಿಸ್ತೀನಿ. ಆಯ್ತಾ, ಬಾಯ್. ಸರಿ. ಹರಿ, ಸಿದ್ದು ಆಗಿಂದ ಫೋನ್ ಮಾಡ್ತೀಯಾನೆ, ನೀನೇ ರಿಸೀವ್ ಮಾಡ್ತಿಲ್ವಂತೆ. ಹೌದಾ? ಸೈಲೆಂಟ್ ಮಾಡಲ್ ಇಟ್ಬಿಡಿ. ಅದೆಲ್ಲ ಬರಕ್ ಹೇಳ್ದ. ಫೋನ್ ಮಾಡ್ಕೇಳಿ ಎಲ್ಲಿಗೆ ಅಂತ. ಮನೆಗೇನೋ ತಗೊಂಡಿದ್ದೀನಿ, ಬಾವನ್ ಕಳ್ಸು, ಹೆಲ್ಪ್ ಆಗತ್ತೆ ಅಂತಿದ್ದ. ಫೋನ್ ಮಾಡಿ ಈಗಲೇ ಹೋಗು. ಹಾಂ ಹೋಗ್ತೀನಿ. ಹಾ, ಅಯ್ಯಯ್ಯೋ, ಈ ಫೈನಾನ್ಷಿಯರ್ ಬೇರೆ ಮಾವನ ಮನೆ ಹತ್ರ ಇದ್ದೀನಿ ಅಂತ ಹೇಳ್ದ. ಈ ವಿಚಾರಗಳನ್ನೆಲ್ಲ ಮಾವಂಗೆ ಹೇಳ್ಬಿಟ್ರೆ ಏನಪ್ಪ ಮಾಡೋದು? ಅದೆಲ್ಲ ಬೇಬಿಗೆ ಗೊತ್ತಾಗ್ಬಿಟ್ರೆ ನಾನು ಹೇಗಪ್ಪ ಅವಳಿಗೆ ಮುಖ ತೋರಿಸೋದು? ದೇವ್ರೆ ಕಾಪಾಡಪ್ಪ. ಬಾವಾ, ಗೌಡ್ರೆ, ಏನು ಸಮಾಚಾರ? ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಮತ್ತೆ ಏನು ಸಮಾಚಾರ? ಸಮಾಚಾರ ನೀವೇ ಹೇಳಬೇಕು. ಸಿಂಚನ ಏನೋ ಮಾತಾಡಬೇಕು ಅಂತ ಹೇಳೋದು. ಹಾಂ, ನಾನೇ ಬರೋ ಕೇಳಿದೆ. ಅಲ್ಲ, ಯಾಕೆ ಇಷ್ಟು ಬೆವರ್ತಿದ್ರಿ? ಬೆವರ? ಅದು ಬಿಸಿಲು, ಹಾಂ. ಶೆಕೆ. ಮತ್ತೆ ಅಂಗಡಿಯೆಲ್ಲ ಹೆಂಗೆ ನಡೀತಿದ್ದು? ಬಾವಾ, ನಿಮ್ಮನ್ನೇ ಕೇಳ್ತಿರೋದು, ಹೇಳಿ. ಹಾಂ, ಚೆನ್ನಾಗಿ ನಡೀತದೆ, ತುಂಬ ಚೆನ್ನಾಗಿ ನಡೀತದೆ. ಹಂಗಾರೆ ನೀವೇ ಒಂದಷ್ಟು ಜನಕ್ಕೆ ಸಾಲ ಕೊಡೋ ಮಟ್ಟಿಗೆ ಬೆಳೆದಿದ್ರಿ ಏನೇ?
ಯಾಕೆ ಸುಳ್ಳು ಹೇಳ್ತಿದ್ರ ಬಾವ? ಹೇಳಿ, ಯಾಕೆ ಇಷ್ಟು ಸಾಲ ಮಾಡ್ಕೊಂಡಿದ್ದೀರಿ? ಅದು 6% ಬಡ್ಡಿಗೆ. ಬಾವ, ನಿಮ್ ನಂಗಿತ್ತ ದೊಡ್ಡವರು, ಹಿಂಗ್ ತಲೆ ತಗ್ಸುವಂತ ಕೆಲಸ ಮಾಡ್ಬಾರ್ದಲ್ವೇ? ಬಾವ, ಇದನ್ನೆಲ್ಲ ಮನೇಲಿ ಹೇಳ್ದೇನೆ ತುಂಬಾ ದೊಡ್ಡ ತಪ್ಪು ಮಾಡಿದಿರಿ. ಹೇಳಿ, ಇಷ್ಟೆಲ್ಲ ಯಾಕೆ ಸಾಲ ಮಾಡಿದ್ರಿ? ಅಂತ ಕಷ್ಟ ಏನೈತೆ ನಿಮ್ಗೆ? ಗೌಡ್ರೆ, ಬಿಸ್ನೆಸ್ ಶುರು ಮಾಡದ್ದ ನಾನು ನಿಮ್ಗೆ ಹೇಳಿದ್ನಲ್ಲ, ನಮ್ದೊಂದು ಕಾರ್ಪೊರೇಟ್ ಕಂಪ್ನಿ ಓಪನ್ ಮಾಡೋ ಪ್ಲಾನ್ ಇದೆ ಅಂತ. ಅದು ಸದ್ಯಕ್ಕೆ ಆಗೋ ಥರ ಇದೆ. ಸೊ ಅಲ್ಲಿಗೆ ಬೇಕಾಗಿರೋ ಫರ್ನಿಚರ್ಸ್ ಎಲ್ಲ ನಿಮ್ಮ ಅಂಗಡಿಯಿಂದ ಆರ್ಡರ್ ಕೊಡೋಣ ಅಂತ. ಇದು ಫೇಕ್ ಚೆಕ್ಕು, ಇದ್ರಲ್ಲಿ ದುಡ್ಡು ಇಲ್ಲ ಏನೂ ಇಲ್ಲ ಅಂತ ಹೋಗು ಅಂತ ಕಳಿಸ್ಬಿಟ್ರಣ್ಣ. ಅಣ್ಣ ಏನಣ್ಣ ಹೀಗೆ ಕೂತ್ಬಿಟ್ಟೆ? ಆ ಓನರ್ಗೆ ಇವತ್ತು ಮಧ್ಯಾಹ್ನ ಅಷ್ಟರಲ್ಲಿ ದುಡ್ಡು ಕೊಡ್ತೀನಿ ಅಂತ ಬೇರೆ ಹೇಳಿದ್ಯಾ? ಅದ್ಯಾರೋ ವಿರೂಪಾಕ್ಷ ಅಂತ ಇದಾರಂತಲ್ಲ, ಅವರು ಬಡ್ಡಿಗೆ ಸಾಲ ಕೊಡ್ತಾರಂತಲ್ಲ, ಅವ್ರ ಹತ್ರ ಇಸ್ಕೊಂಡ್ರೆ? ಈ ವಿಚಾರ ಎಲ್ಲ ಸಿಂಚನ ಗೊತ್ತಾದ್ರೆ ತುಂಬಾ ಬೇಜಾರು ಮಾಡ್ಕೋತಾಳೆ ಅಂತ ನಾನು ಅವಳಿಗೆ ಹೇಳಿಲ್ಲ ಗೌಡ್ರೆ. ವಿಚಾರ ಇಲ್ಲಿ ತನಕ ಬಂದು ನಿಂತಿದ್ದು. ಪಾಪ ಸಿಂಚನ ನನಗೆ ಅಂತ ಎಷ್ಟು ಕಷ್ಟಪಟ್ಟಿದ್ದಾಳೆ. ನನಗೊಂದು ಐಡೆಂಟಿಟಿ ಸಿಗ್ಲಿ ಅಂತ ಒಂದು ಬಿಸ್ನೆಸ್ಸು ಹಾಕೊಟ್ಲು. ತುಂಬಾ ರಿಸ್ಕ್ ತಗೊಂಡಿದ್ದಾಳೆ. ನಾನು ಅವಳಿಗೆ ಒಳ್ಳೆ ಗಂಡನೂ ಆಗ್ಲಿಲ್ಲ, ಮನೆಗೆ ಒಬ್ಬ ಒಳ್ಳೆ ಮಗನೂ ಆಗ್ಲಿಲ್ಲ. ಬಾವಾ, ಮಹಾರಾಣಿ ಹೆಂಗಿದ್ದು ನಮ್ಮಕ್ಕ ನಿಮ್ಮ ಮೇಲೆ ನಂಬಿಕೆ ಮಾಡ್ಕೊಂಡು ನಮ್ಮನ್ನೆಲ್ಲ ಬಿಟ್ಬಿಟ್ಟು ನಿಮ್ಮ ಜೊತೆ ಬಂದವಳೆ. ಅವಳನ್ನ ಪಿರುತಿ ಮಾಡಿ ಮದುವೆ ಮಾಡ್ಕೊಳ್ಳೋದಕ್ಕಾದ್ರೂ ಅವಳನ್ನ ಚಂದಾಗಿ ನೋಡ್ಕೋಬೇಕಲ್ವೇ? ಇಷ್ಟೆಲ್ಲ ಸಾಲ ಬೇಕಿತ್ತೆ? ನಾನು ಬೇಕು ಅಂತ ಮಾಡಿದ್ನ ಗೌಡ್ರೆ. ಪರಿಸ್ಥಿತಿ ಏನ್ ಮಾಡ್ಲಿ ಹೇಳಿ. ದಯವಿಟ್ಟು ನನಗೊಂದು ಹೆಲ್ಪ್ ಮಾಡಿ. ಈ ವಿಚಾರನ ದಯವಿಟ್ಟು ಸಿಂಚನ ಕೇಳಬೇಡಿ ಪ್ಲೀಸ್. ದಯವಿಟ್ಟು ಹಿಂಗೆಲ್ಲ ಕೈ ಮುಗಿಬಿಡಿ ಬಾವ. ಇಲ್ಲ ಬಿಡಿ, ನನ್ನ ಅಕ್ಕನಿಗೆ ಈ ವಿಷಯ ಹೇಳಿದಿಲ್ಲ ನೋಡಿ. ಇನ್ನು ಮುಂದೆ ಈ ರೀತಿ ಎಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಅಕ್ಕನಿಗೆ ಏನಾದರೂ ನೋವಾದ್ರೆ ನನಗೂ ನೋವು ಆಯ್ತದೆ. ಆಮೇಲೆ ಇಲ್ಲ ಗೌಡ್ರೆ, ನಾನು ಯಾವತ್ತೂ ಈ ಥರ ಏನು ಮಾಡೋದಿಲ್ಲ. ಥ್ಯಾಂಕ್ ಯು. ಬಾವ, ನೀವೇನು ಬೇಜಾರು ಮಾಡ್ಕೋಬೇಡಿ. ತಗೊಳ್ಳಿ. ಅಲ್ಲ ಗೌಡ್ರೆ, ಇದು ಗೌಡ್ರೆ ಏನ್ ಮಾಡ್ತಾ ಇದ್ದೀರಾ? ನೋಡಿ, ಮೊದಲು ದುಡ್ಡು ತಗೊಂಡು ಆ ಫೈನಾನ್ಸರ್ಗೆಲ್ಲ ಕ್ಲಿಯರ್ ಮಾಡಿಬಿಡಿ. ಗೌಡ್ರೆ ಇಲ್ಲ, ಮಡಿಕೊಳ್ಳಿ ಬಾವ, ಮಡಿಕೊಳ್ಳಿ. ಈ ದುಡ್ಡನ್ನು ನಾನು ಹೇಗೆ ತಗೊಳ್ಳಿ ಗೌಡ್ರೆ? ನೋಡಿ, ಆ ಫೈನಾನ್ಸರ್ ಸರಿ ಇಲ್ಲ. ದುಡ್ಡು ಕೊಟ್ಟು ಮಾನ ಮರ್ಯಾದೆ ಕಳಿತಾನೆ, ಎಲ್ಲಿ ಬೇಕಾದ್ರೂ ನಿಂತ್ಕೊಂಡು ಕೇಳ್ತಾನೆ. ಇನ್ನು ಮುಂದೆ ಈ ರೀತಿ ಸಾಲಗಳು ಮಾಡ್ಕೊಳಕ್ಕೆ ಹೋಗ್ಬಿಡಿ. ಏನಿದ್ರೂ ನಂತವ ಹೇಳಿ, ನಾನು ನಿಮ್ಮ ಜೊತೆಗೆ ಇರ್ತೀನಿ.